ನಮಸ್ಕಾರ ಅಡ್ಬಿದೆ. ಎಲ್ಲರೂ ಹೇಗಿದ್ದೀರಾ? ಈ ಮುಖನ ಯಾವತ್ತಾದರೂ ನೋಡಿದ್ರೆ ಯೂಟ್ಯೂಬಲ್ಲಿ? ನೋಡಿರಲ್ಲ ಅನ್ಕೊತೀನಿ. ಯಾಕಂದರೆ ಯೂಟ್ಯೂಬ್ಗೆ ನಾನು ಹೊಸಬ, ಆದ್ದರಿಂದ ನೋಡಿರಲ್ಲ. ಈ ಚಾನಲೇ ಹೊಸದು. ಅಂದರೆ ಚಾನಲ್ ಕ್ರಿಯೇಟ್ ಮಾಡಿ 1 ವರ್ಷ ಆಯಿತು. 1 ವರ್ಷದಿಂದ ನಾನು ಕನ್ಸಿಸ್ಟೆಂಟಾಗಿರಲಿಲ್ಲ. ಈ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋಗಳು ಬಂದ್ಬಿಟ್ಟು ನಾನೊಂದು ಲಾಂಗ್ ವೀಡಿಯೋಸ್ 4 ಮಾಡಿರ್ಬೋದು, ಶಾರ್ಟ್ಸ್ ಒಂದು 5-6 ಮಾಡಿರ್ಬೋದು ಅಷ್ಟೇ. ನಾನು ಕನ್ಸಿಸ್ಟೆಂಟಾಗಿ ಇರೋಕ್ಕಾಗಲಿಲ್ಲ. ಈ ವಿಡಿಯೋ ಮಾಡ್ತಿರೋಂಥ ಉದ್ದೇಶ ಏನಂದರೆ, ಇನ್ಮೇಲೆ ಕನ್ಸಿಸ್ಟೆಂಟಾಗಿರ್ತೀನಿ, ಏನು ಕಂಟೆಂಟ್ ಕೊಡ್ತೀನಿ ಈ ಚಾನಲಲ್ಲಿ ಅಂತ ಹೇಳೋಕ್ಕೇ ಈ ವಿಡಿಯೋ ಮಾಡ್ತಿರೋದು. ಇನ್ನೂ ಜಾಸ್ತಿ ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ಅಂತ ಹೇಳೋಕ್ಕೆ ನಾನು ಈ ವಿಡಿಯೋನ ಡೆಡಿಕೇಟೆಡ್ ವಿಡಿಯೋನ ಮಾಡ್ತಿರೋದು. ನಾನು ಇಂಟ್ರಡಕ್ಷನ್ನೇ ಕೊಟ್ಬಿಡ್ತೀನಿ. ನಂದು ಇನ್ನೂ ಒಂದು ಚಾನಲ್ ಇದೆ. ಆ ಚಾನಲಲ್ಲೇ ನಾನು ಯಾವತ್ತೂ ಇಂಟ್ರಡಕ್ಷನ್ ಕೊಟ್ಟಿಲ್ಲ. ಅಂದರೆ ನನ್ನ ಹೆಸರೇ ಹೇಳಿಲ್ಲ ಗುರು. ಇವತ್ತು ಹೇಳ್ತೀನಿ ಈ ಚಾನಲಲ್ಲಿ. ನನ್ನ ಹೆಸರು ಬಂದ್ಬಿಟ್ಟು ದರ್ಶನ್ ಅಂತ. ನನಗಿವಾಗ 21 ವರ್ಷ ಆಗ್ತಿದೆ. ಅಂದರೆ ಈ ಮೇ ಬಂದರೆ 21 ವರ್ಷ ಆಗುತ್ತೆ ನನಗೆ. ನಾನು ಬಂದ್ಬಿಟ್ಟು ಹೆವಿ ಟ್ರಾವೆಲಿಂಗ್ ಹುಚ್ಚು ಗುರು ನನಗೆ. ಅದು ಏನೋ ಹೆಂಗೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಂಗೆ ಗೊತ್ತಿಲ್ಲದೆ ಟ್ರಾವೆಲಿಂಗ್ ಸಖತ್ ಇಷ್ಟ. ನಂದು ಇನ್ನೊಂದು ಚಾನಲ್ ಇದೆ ಅಂತ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು ಡಿ ಟೈಮ್ಸ್ ಅಂತ. ಫಸ್ಟು DK ಡೇಸ್ ಅಂತಿತ್ತು, ಅದನ್ನು ಡಿ ಟೈಮ್ಸ್ ಅಂತ ನಾನು ಕಾರಣಾಂತರಗಳಿಂದ ಚೇಂಜ್ ಮಾಡಿಬಿಟ್ಟೆ. ಆ ಚಾನಲಲ್ಲಿ ಬಂದ್ಬಿಟ್ಟು ನಾನು ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ಆ ಚಾನಲಲ್ಲಿ ಬಂದ್ಬಿಟ್ಟು ನಾನು 100 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಒಂದು 4 ವರ್ಷ ಆಗ್ತಿದೆ. ನಾನು 4 ವರ್ಷದಲ್ಲಿ 100 ವೀಡಿಯೋಸ್ನ ಅಷ್ಟೇ ಅಪ್ಲೋಡ್ ಮಾಡಿರೋದು. ನಾನು ಸ್ವಲ್ಪ ಸ್ಟಡಿ ಮಾಡ್ತಿದ್ದೆ. ಅದಾದಮೇಲೆ ನನ್ನದೇ ಸುಮಾರು ಲೈಫ್ನಲ್ಲಿ ಬ್ಯುಸಿ ಆಗಿಬಿಟ್ಟು ಏನೇನೋ ಕೆಲಸಗಳು ಮಾಡ್ತಿದ್ದೆ. ಆದ್ದರಿಂದ ನನಗೆ ಯಾವತ್ತೂ ಟೈಮ್ ಸಿಕ್ಕಿಲ್ಲ. ಟೈಮ್ ಸಿಕ್ಕಿದಾಗ ವೀಡಿಯೋಸ್ ಮಾಡಿ ಆ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಅದರಲ್ಲಿ ಬಂದ್ಬಿಟ್ಟು 11K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ ಚಾನಲ್ನ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತೀನಿ. ಮತ್ತು ಈ ಚಾನಲಲ್ಲಿ ನಾವು ಏನು ಮಾಡ್ತೀವಿ ಅಂತ ನಿಮಗೆ ಹೇಳ್ಬೇಕಲ್ವಾ. ನಾನು ಆವಾಗಲೇ ಹೇಳ್ದಂಗೆ ನಾನು ಹೆವಿ ಟ್ರಾವೆಲಿಂಗ್ ಹುಚ್ಚು. ಇನ್ನು 3 ತಿಂಗಳು ನಾನು ಟ್ರಾವೆಲಿಂಗ್ ಮಾಡೋಕ್ಕಾಗಲ್ಲ. ನಾನು 3 ತಿಂಗಳು ಆದಮೇಲೆ ಟ್ರಾವೆಲ್ ಮಾಡ್ತೀನಲ್ಲ, ಅವೆಲ್ಲ ವ್ಲಾಗ್ಸ್ಗಳು ಬಂದ್ಬಿಟ್ಟು ಮೇನ್ ಚಾನಲ್ಗೆ ಹೋಗುತ್ತೆ. ಆದರೆ ಮೇನ್ ಚಾನಲಲ್ಲಿ ಬರುತ್ತೆ ಡಿ ಟೈಮ್ಸಲ್ಲಿ. ಈ ಚಾನಲಲ್ಲಿ ಬಂದ್ಬಿಟ್ಟು ಇಲ್ಲೂ ಸೇಮು ಟ್ರಾವೆಲಿಂಗ್ ವ್ಲಾಗ್ಸೇ. ಅದರಲ್ಲಿ ಪ್ಲೇಸ್ ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಅಂದರೆ ಪ್ಲೇಸ್ಗಳನ್ನು ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ. ಆ ಪ್ಲೇಸ್ಗಳ ಬಗ್ಗೆ ಹಿಸ್ಟ್ರಿ ಎಲ್ಲ ಆ ಥರ ಹೇಳ್ತೀನಿ ನಾನು. ಮತ್ತು ಈ ಚಾನಲಲ್ಲಿ ಬಂದ್ಬಿಟ್ಟು ನಾನು ಕೆಲವೊಂದು ಪ್ಲೇಸ್ಗಳಿಗೆ ಹೋಗ್ಬೇಕಾದ್ರೆ ಯಾವುದೇ ಟ್ರಾನ್ಸ್ಪೋರ್ಟೇಷನ್ಗಳಿರಲ್ಲ, ಮತ್ತು ಬಸ್ಗಳಿರಲ್ಲ, ಆಟೋಗಳಿರಲ್ಲ. ಆ ಟೈಮ್ನಲ್ಲಿ ನಾನು ಹಿಚೈಕಿಂಗ್ ಮಾಡಿಕೊಂಡು ಹಂಗೆ ಹಿಂಗೆ ಏನೇನೋ ಸಾಹಸ ಪಟ್ಕೊಂಡು ಅಡ್ವೆಂಚರ್ ಮಾಡ್ಕೊಂಡು ಹೋಗ್ತೀನಲ್ಲ, ಅವೆಲ್ಲ ಸೀನ್ಗಳನ್ನು ಈ ಚಾನಲಲ್ಲಿ ಹಾಕ್ತೀನಿ. ಆದ್ದರಿಂದ ಈ ಚಾನಲ್ಲು ನಾನು ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ಇನ್ನು ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸು ಅಂದರೆ ನಾನು ಟ್ರಾವೆಲ್ ಮಾಡಿರ್ತೀನಲ್ಲ, ಆ ಟ್ರಾವೆಲ್ ಮಾಡಿರುವಂಥ ಪ್ಲೇಸ್ಗಳನ್ನ ಎಕ್ಸ್ಪೀರಿಯೆನ್ಸು ಮತ್ತು ಟ್ರಾವೆಲಿಂಗ್ ಪ್ಲ್ಯಾನ್ಗಳು, ಮೇಯ್ನಾಗಿ ಟ್ರಾವೆಲ್ಲು ನಾನು ಯಾವ ಥರ ಮಾಡ್ತೀನಿ, ಯಾವ ಥರ ಹೋದೆ ಅನ್ನೋ ಪ್ಲ್ಯಾನ್ಗಳೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆದ್ದರಿಂದ ಆದರೂ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅದೇ ಹೇಳಿದ್ನಲ್ಲ, ಸುಮಾರು ವರ್ಷಗಳಾದಮೇಲೆ ನಾನು ಈ ವಿಡಿಯೋ ಮಾಡ್ತಿರೋದು ಈ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಒಂದು ನಂಬಿಕೆ ಮೇಲೆ ಇಟ್ಕೊಳ್ಳಿ. ಹೆವಿ ಒಳ್ಳೆ ಕಂಟೆಂಟ್ ಬರುತ್ತೆ ಮಾತ್ರ. ನೀವು ಸಖತ್ ಇಷ್ಟಪಡ್ತೀರ 2 ಚಾನಲಲ್ಲೂ ಅಂಥ ಕಂಟೆಂಟ್ ಬರುತ್ತೆ. ಆದರೆ ಒಂದು ಸ್ವಲ್ಪ ಟೈಮ್ ಬೇಕಲ್ಲ. ಆದ್ದರಿಂದ ಸದ್ಯಕ್ಕೆ ನಾನು ಈ ಚಾನಲಲ್ಲಿ ಬಂದ್ಬಿಟ್ಟು ಇವಾಗ ಟ್ರಾವೆಲಿಂಗ್ ಪ್ಲ್ಯಾನ್ಸ್, ಅಂದರೆ ನಾನು ಒಂದು ಸ್ವಲ್ಪ ತಿರುಗಿದ್ನಲ್ಲ 3 ವರ್ಷದಲ್ಲಿ, ಒಂದು 100 ವೀಡಿಯೋಸ್ ಮಾಡೋಕ್ಕೆ ಅಂತ ತಿರುಗಿದ್ನಲ್ಲ, ಆ ತಿರುಗಿರುವಂಥ ಪ್ಲೇಸ್ಗಳು, ಒಂದು ತಮಿಳ್ನಾಡಿಗೆ ಹೋಗಿದ್ದೀನಿ, ಕೇರಳಕ್ಕೆ ಹೋಗಿದ್ದೀನಿ. ಅದನ್ನು ಬಿಟ್ಟರೆ ನಾನು ಹೋಗಿರೋ ಪ್ಲೇಸ್ ಅಷ್ಟೇ. ಅದನ್ನು ಬಿಟ್ಟರೆ ಮಡಿಕೇರಿಗೆ ಹೋಗಿದ್ದೆ. ಈ ಪ್ಲೇಸ್ಗಳಿಗೆ ಹೋಗಿದ್ದೀನಲ್ಲ, ಈ ಪ್ಲೇಸ್ಗಳ ಟೂರ್ಗಳನ್ನು, ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಪ್ಲ್ಯಾನ್ಗಳನ್ನು ಹೇಳ್ತೀನಿ ನಾನು ಇನ್ನು ಮುಂದಿನ ವೀಡಿಯೋಗಳಲ್ಲಿ. ನೀವು ಇಷ್ಟೊತ್ತು ನೋಡಿದ್ದು ನನ್ನ ಇಂಟ್ರಡಕ್ಷನ್ನು ಮತ್ತು ಈ ಚಾನಲಲ್ಲಿ ಏನು ಮಾಡ್ತೀನಿ ಅಂತ ಇವಾಗಂಟ ನೋಡಿದ್ರೆ